ಮಹಿಳೆ ಮೈ ಮೇಲೆ ಇತ್ತಂತೆ ದೆವ್ವ ಬಿಡಿಸ್ತೇನೆ ಅಂತ ಹಿಂಸೆಯನ್ನ ಕೊಟ್ರ ದೆವ್ವ ಬಿಡಿಸೋಕೆ ಕೋಲಿನಿಂದ ಹೊಡೆದಿದ್ರು. ತೀವ್ರ ಅಸ್ವಸ್ಥಗೊಂಡಂತಹ 50 ವರ್ಷದ ಗೀತಮ್ಮ ಸಾವನ್ನಪ್ಪಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಹೊಳೆಹೊನ್ನೂರು ಬಳಿ ಆಗಿರುವಂತಹ ಘಟನೆ ಇದು. ಹೊಳೆಹೊನ್ನೂರಿನ ಜಂಬರಗಟ್ಟೆ ಗ್ರಾಮದಲ್ಲಿ ಘಟನೆ ಜರುಗಿದೆ. ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಗೀತಮ್ಮ ಅವರು. ತಾಯಿ ಗೀತಮ್ಮಗೆ ದೆವ್ವ ಹಿಡಿದಿದೆ ಅಂತ ಹೇಳಿ ಮಗ ಅಂದ್ಕೊಂಡಿದ್ದಂತೆ. ಹೊಸ ಜಂಬರಘಟ್ಟಕ್ಕೆ ತಾಯಿಯನ್ನ ಕರೆದೊಯ್ದಿದ್ದಂತಹ ಮಗ ದೆವ್ವ ಬಿಡಿಸ್ತೀವಿ ಅಂತ ಹೇಳಿ ಚಿತ್ರಹಿಂಸೆಯನ್ನ ಕೊಟ್ಟಿದ್ದಾರೆ ಶಾಂತಮ್ಮನವರಿಗೆ. ತೀವ್ರ ಅಸ್ವಸ್ಥಗೊಂಡಿದ್ದಂತಹ ಗೀತಮ್ಮ ಸಾವನ್ನಪ್ಪಿದ್ದಾರೆ. ಅಂದ್ರೆ ಶಾಂತಮ್ಮ ಅವರು ಚಿಕಿತ್ಸೆಯನ್ನ ಕೊಡ್ತೀವಿ ಅಂತ ಹೇಳಿ ದೆವ್ವ ಬಿಡಿಸ್ತೀವಿ ಅಂತ ಹೇಳಿ ಈ ರೀತಿಯಾಗಿ ಮಾಡಿರೋದು. ಹೊಳೆಹೊನ್ನೂರು ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಂತಮ್ಮ ಮತ್ತು ಪತಿಯನ್ನ ಅರೆಸ್ಟ್ ಮಾಡಲಾಗಿದೆ. ಈಗಿನ ಕಾಲದಲ್ಲೂ ದೆವ್ವ, ಭೂತ, ವಾಮಾಚಾರ ಇದೆಲ್ಲವನ್ನೂ ಕೂಡ ಮಾಡ್ತಾರೆ ಅಂತಂದ್ರೆ ಇನ್ನೂ ಕೂಡ ನಾವು ಯಾವ ಇದರಲ್ಲಿದ್ದೀವಿ ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡೋದು ಸಹಜ. ನೋಡಿ ಯಾವ ರೀತಿಯಾಗಿ ಗೀತಮ್ಮ ಅವರಿಗೆ ಚಿತ್ರಹಿಂಸೆಯನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ. ಪಾಪ 50 ವರ್ಷ ಅವರಿಗೆ ಹಾಫ್ ಆಫ್ ದ ಇಯರ್ ಅವ್ರು ಮುಗಿಸ್ಬಿಟ್ಟಿದ್ದಾರೆ ಈಗಾಗ್ಲೇ. ಈ ಒಂದು ಹೊಡೆತವನ್ನ ಹೇಗ್ ತಾಳುತ್ತೆ ಆ ಜೀವ ಅಂತ ಹೇಳಿ. ಸಾಮಾನ್ಯವಾಗಿ 1-2 ಏಟು ಬಿದ್ರೇನೆ ನಮ್ಗೆ ತಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಬಿಟ್ಟು ಹೋಗು ಅಂತ ಹೇಳಿ ಈ ರೀತಿಯಾಗಿ ದೆವ್ವ ಬಿಡಿಸ್ತೀನಿ ಅಂತ ಹೇಳಿ ನೋಡಿ ಈಕೆನೆ ಗೀತಮ್ಮ ಅವರು ಸಾವನ್ನಪ್ಪಿರುವಂಥದ್ದು. ಇನ್ನು ಕೂಡ ಮೂಢನಂಬಿಕೆ ಅನ್ನೋದು ಉಳಿದುಕೊಂಡಿದೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಆ ಮಗ್ಳಿಗೆ ಏನು ನೋವಾಗಲ್ಲ, ಹೋಗ್ರು ನಡಿ ಹೋಗಲ್ಲ. ಎಲ್ಲಿಂದ ತರಣ ಎದ್ದಕ್ಕೆ ಕುತ್ಕೊಂಡೆ ಹೋಗ್ಬೇಕು. ನೀನ್ ಎದ್ದು ನಡ್ಕೊಂತ ಹೋಗಿದ್ಯಾ? ಎದ್ದ ನೀನ್ ನಡ್ಕೊಂಡ್ ಹೋಗಂತಿಲ್ಲ, ಕುತ್ಕೊಂಡೆ ಹೋಗು. ನೀನ್ ಹೋಗು, ನೀನ್ ಗಿಡ ತನಕ ಹೋಗಲ್ಲ. ನೀವೀಗ ನಿನಗೆ ಕೊಡ್ತೀರಾ? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಕಲೀಗ್ ನವೀನ್ ಪುರದಾಳ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನವೀನ್, ಇನ್ನು ನಾವು ಯಾವ ಕಾಲದಲ್ಲಿ ಇದ್ದೀವಿ ಅಂತ ಹೇಳಿ ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕು. ಆ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಕಾಣಿಸುತ್ತೆ. ನೋಡಿ, ಮೃತ ಗೀತಮ್ಮ ಅವರಿಗೆ ಯಾವ ರೀತಿಯಾಗಿ ಹೊಡಿತಾ ಇದ್ದಾರೆ. ಪಾಪ ಅವರು ತಿನ್ನಕ್ಕೆ ಅನ್ನ ಕೇಳ್ತಾ ಇದ್ದಾರೆ. ಮೊದಲು ಹೋಗು ಅಂತ ಹೇಳಿದ್ರೆ ಅಸ್ವಸ್ಥರಾಗದೆ ಇನ್ನೇನಾಗುತ್ತೆ? ಖಂಡಿತವಾಗ್ಲು ರಮ್ಯ, ಈಗ ಒಂದು ಕಡೆ ಶಿವಮೊಗ್ಗದಲ್ಲಿ ನಡೆದಿರುವಂತಹ ಈ ಒಂದು ಘಟನೆ ನಾವು ಯಾವ ಮಟ್ಟದಲ್ಲಿ ಮೌಢ್ಯವನ್ನ ಆಚರಣೆ ಮಾಡ್ತಾ ಇದ್ದೇವೆ, ನಾವಿನ್ನು ಯಾವ ಕಾಲದಲ್ಲಿ ಉಳಿದಿದ್ದೇವೆ. ಯಾಕಂದ್ರೆ ಸ್ವಾತಂತ್ರ್ಯ ಬಂದು ಇನ್ನು ಕೆಲವೇ ವರ್ಷಗಳಲ್ಲಿ 100 ವರ್ಷ ಆಗುವಂತ ಸಂದರ್ಭ ಬಂದರೂ ಕೂಡ ಇನ್ನೂ ಈ ರೀತಿಯಾದಂತಹ ಆಚರಣೆಗಳಲ್ಲಿ ನಾವು ಒಗ್ಗಿಕೊಳ್ತಾ ಇದ್ದೇವೆ ಅನ್ನೋ ಪ್ರಶ್ನೆ ಇದೀಗ ಎದುರಾಗ್ತದೆ. ಯಾಕಂದ್ರೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಹೊಳೆಹೊನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ದೆವ್ವ ಬಂದಿದೆ, ದೆವ್ವ ಬಿಡುತ್ತಿರೋ ಅನ್ನೋ ಹೆಸರಿನಲ್ಲಿ ಆ ಮಹಿಳೆ ಮೇಲೆ ಹಲ್ಲೆಯನ್ನ ಮಾಡಿದ ಪರಿಣಾಮವಾಗಿ ಇವತ್ತು ಮಹಿಳೆ ಪ್ರಾಣವನ್ನ ಕಳ್ಕೊಂಡಿರುವಂತಹ ಘಟನೆ ಶಿವಮೊಗ್ಗದ ಹೊಳೆಹೊನ್ನೂರು ಬಳಿ ನಡೆದಿರುವಂತದ್ದು. ಮುಖ್ಯವಾಗಿ ಹೊಳೆಹೊನ್ನೂರು ಠಾಣಾ ವ್ಯಾಪ್ತಿಯ ಜಂಬರಗಟ್ಟೆ ನಿವಾಸಿ ಗೀತಮ್ಮ ಅವರು, 50 ವರ್ಷದ ಗೀತಮ್ಮ ಅವರಿಗಾಗಲೇ ತಮ್ಮ ಪ್ರಾಣವನ್ನ ಕೂಡ ಕಳ್ಕೊಂಡಿದ್ದಾರೆ. ಯಾಕಂದ್ರೆ ಅವರಿಗೆ ಕಳೆದ ಕೆಲವು ತಿಂಗಳೇನು ಸ್ವಲ್ಪ ವರ್ಷದಿಂದ ಆರೋಗ್ಯದಲ್ಲಿ ಸಮಸ್ಯೆ ಇರುತ್ತೆ. ಆ ಕಾರಣಕ್ಕಾಗಿ ಅವರು ಹಲವು ಬಾರಿ ಆಸ್ಪತ್ರೆ ಕೂಡ ಹೋಗಿರ್ತಾರೆ, ಜೊತೆಗೆ ಒಂದಷ್ಟು ಚಿಕಿತ್ಸೆನ ಕೂಡ ಪಡಿತಾ ಇರ್ತಾರೆ. ಆದ್ರೆ ಆ ಗೀತಮ್ಮ ಅವರ ಮಗನ ಮೂಲಕವಾಗಿ ನಾನು ಅವರಿಗೆ ದೆವ್ವವನ್ನ ಮೆಟ್ಕೊಂಡಿದ್ದೆ, ಹಾಗಾಗಿ ನಾ ಆ ದೆವ್ವವನ್ನ ಬಿಡುತ್ತೇನೆ ಅಂತ ಹೇಳಿ ಆ ಗ್ರಾಮದ ಜಂಬರಗಟ್ಟೆ ನಿವಾಸಿ ಗೀತಮ್ಮ ಅವ್ರನ್ನ ಮನೆಗೆ ಕರ್ಕೊಂಡಿರುವಂತದ್ದು. ಮುಖ್ಯವಾಗಿ ದೆವ್ವವನ್ನ ಬಿಡುತ್ತೇನೆ ಅಂತ ಹೇಳಿ ಆಶಾ ಎನ್ನುವ ಮಹಿಳೆ ಕರ್ಕೊಂಡು ಆಕೆಯ ಮೇಲೆ ಅಂದ್ರೆ ದೆವ್ವ ಇದೆ ಅಂತ ಹೇಳಿ ಬಿಡಿಸಿದ ಕೋಲಿನಿಂದ ನಿರಂತರವಾಗಿ ಹಲ್ಲೆಯನ್ನ ಮಾಡಿರುವಂತದ್ದು. ಅದರ ಪರಿಣಾಮವಾಗಿ ಚಿತ್ರಹಿಂಸೆ ತಾಳಲಾರದೆ ಗೀತಮ್ಮ ಅವರು ಪ್ರಾಣ ಕೂಡ ಕಳ್ಕೊಂಡಿರುವಂತದ್ದು. ಹಾಗಾಗಿ ಈ ಒಂದು ಘಟನೆಗೆ ಸಂಬಂಧಪಟ್ಟಾಗಿ ಈಗಾಗಲೇ ಪೊಲೀಸರು ಹೊಳೆಹೊನ್ನೂರು ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಈಗಾಗಲೇ ಆಶಾ ಮತ್ತು ಆಕೆಯ ಪತಿ ಇಬ್ರು ಸಂತೋಷನ್ನ ಕೂಡ ಪೊಲೀಸರು ಬಂಧನವನ್ನ ಕೂಡ ಮಾಡಿರುವಂತದ್ದು. ರಮ್ಯಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ನವೀನ್.